की फोर्सेस से रिक्वेस्ट है कि प्लीज़ खुदा हमारा साथ दें। अगर इंडिया की फोर्सेस भी मुझे सुन रही है, जितनी फोर्सेस मुझे आउट ऑफ कंट्री के सुन रही है, खुदा हमारा साथ दें। पाकिस्तान की फोर्सेस ने, पाकिस्तान की पुलिस ने, पाकिस्तान की आर्मी ने हमारे बच्चों को, हमारे वर्षा को शहीद कर दिया। हमारा कश्मीर इस वक्त खून से भरा हुआ है। हमारे कश्मीर में बहुत जुल्म हो रहा है। खुदा हमारी आवाज़ बने। My Ravlakot have been murdered. Countless of my brothers, countless of my fathers have been killed in Ravlakot, and the world is staying silent. No one is speaking up for Kashmir. We never thought a day like this would come. We never thought we would have to see this day where our roads would be filled with our people's blood. Our soil is going to be covered with our people's blood. Our blood will not go in vain. Our blood will not go in vain. Please, please raise your voice for Kashmir. United Nations, Al Jazeera, Amnesty. Please, just raise your voice for Kashmir. We rose our voices for Gaza. We rose our voices for Sudan. Everyone. And right now, Kashmir needs you. Kashmir needs you. Please, raise your voice for Kashmir. ಪಾಪ ಕಣ್ರಿ, ನಿಜವಾಗ್ಲೂ ಅಯ್ಯೋ ಅನಿಸುತ್ತೆ. ಸಾಬ್ರಾದರೂ ಅವ್ರು ನಮ್ಮವರೇ ಅಲ್ವಾ? ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದ ಜನ ಅವರು, POK ಜನ. POK ನಮ್ಮದು ಅನ್ನೋದಾದರೆ ಅಲ್ಲಿರುವಂಥ ಜನ ಕೂಡ ನಮ್ಮವರೇ ಅಲ್ವಾ? ಒಂದು ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕೋತಾಳೆ. UN, ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆನ ಗೋಗರಿತಾಳೆ, ಬನ್ನಿ ಇಲ್ಲಿ ಏನಾಗ್ತಾ ಇದೆ ನೋಡಿ, ನಮ್ಮ ಅಣ್ತಂದಿರು ಸಾಯ್ತಾ ಇದ್ದಾರೆ, ನಮ್ಮ ಅಕ್ಕ ತಂಗಿದಿರು ಸಾಯ್ತಾ ಇದ್ದಾರೆ, ನಮ್ಮದೇ ಸೈನಿಕರು ನಮ್ಮನ್ನು ಸಾಯಿಸ್ತಾ ಇದ್ದಾರೆ, ಕೊಲ್ತಾ ಇದ್ದಾರೆ, ಮಾರಣ ಹೋಮ ನಡೆಸ್ತಾ ಇರುವಂಥ ಸೈನಿಕರು ನಮ್ಮವರೇ, ಸಾಯ್ತಾ ಇರೋದು ಕೂಡ ನಮ್ಮ ಜನನೇ. ಇದೇನು ದುರಂತ! ದಯವಿಟ್ಟು ಇಂಟರ್ವ್ಯೂನ್ ಮಾಡಿ, ಪ್ರವೇಶ ಮಾಡಿ, ನಮ್ಮ ರಕ್ಷಣೆ ಮಾಡಿ. ಹಾಗಂತ ಒಂದು ಹೆಣ್ಮಗಳು ಕಣ್ಣೀರು ಹಾಕಿದ್ರೆ ಇನ್ನೊಬ್ಳು ಆಕೆಗೆ ಪಾಪ UN ಮೇಲೆ, ವಿಶ್ವಸಂಸ್ಥೆ ಮೇಲೆ ಭರವಸೆನೇ ಇಲ್ಲ, ನಂಬಿಕೆನೇ ಇಲ್ಲ. ಅವಳು ಗೊತ್ತು ಈ ಸಂದರ್ಭದಲ್ಲಿ ಭಾರತ ಬಿಟ್ಟರೆ, ಇಂಡಿಯಾ ಬಿಟ್ಟರೆ ಬೇರೆ ಯಾರೂ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ಅವಳು ಡೈರೆಕ್ಟಾಗಿ ಬೇರೆ ಎಲ್ಲರನ್ನೂ ಬಿಟ್ಬಿಟ್ಟು ಭಾರತವನ್ನೇ ಡೈರೆಕ್ಟಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾಳೆ, ಅಪೀಲ್ ಮಾಡ್ತಾ ಇದ್ದಾಳೆ. ಇಲ್ಲಿ ಸಾಯ್ತಾ ಇರೋವಂಥ ಜನನ ಉಳಿಸೋವಂಥ ಏಕೈಕ ರಾಷ್ಟ್ರ ಯಾವುದಾದ್ರೂ ಈ ಜಗತ್ತಲ್ಲಿ ಇದ್ದರೆ ಅದು ಇಂಡಿಯಾ, ಭಾರತ. ದಯಮಾಡಿ ಪ್ರವೇಶ ಮಾಡಿ, ಇಂಟರ್ವ್ಯೂನ್ ಮಾಡಿ, ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಾ ಅಂತ ಕೈ ಮುಗಿದು ಪರಿಪರಿಯಾಗಿ ಮನವಿ ಮಾಡ್ತಾಳೆ. ಪಾಪ ಆಕೆ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಮುಂದೆ ಬಂದು ಮಾತಾಡ್ತಾ ಇರೋದು ಇಬ್ಬರೇ ಹೆಣ್ಮಕ್ಳು. ಆ್ಯಕ್ಚುಲಿ ತುಂಬ ಧೈರ್ಯ ಮಾಡಿ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ. ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬಂದು ಮುಂದೆ ಮಾತಾಡಿದ್ರೆ ಪಾಕಿಸ್ತಾನದಲ್ಲಿ ಇವಾಗಿರುವಂಥ ಪರಿಸ್ಥಿತಿನಲ್ಲಿ ಅಲ್ಲಿನ ಸೈನಿಕರು, ಅದು ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ, ಬಿಡೋದಿಲ್ಲ, ಕೊಂದಾಕ್ತಾರೆ. ಕೊಂದಾಕಿದ್ರೂ ಪರವಾಗಿಲ್ಲ ಅಂತ ಇವರು ಬಂದು ಈ ಥರ ಮಾತಾಡ್ತಾ ಇದ್ದಾರೆ ಅಂತಂದರೆ ಮೆಚ್ಚಬೇಕಾದ್ದೆ. ಭಾಳಷ್ಟು ಈ ಥರ ಹೀಗೆ ನೋವು ತಿಂತಾ ಇರೋರು ಭಾಳಷ್ಟು ಹೆಣ್ಮಕ್ಳು ಗಂಡು ಮಕ್ಳು ಇರ್ತಾರೆ. ಅದೆಲ್ಲ ಅವ್ರು ಬೈಕೋಸ್ಕರ, ಬೈದಿಂದ ಅವ್ರ ಮುಂದೆ ಬರ್ತಾ ಇಲ್ಲ ಅಷ್ಟೇ. ಸಾಕಷ್ಟು ಜನ ಇದ್ದಾರೆ. ಏನು ನಮ್ಮ ಮೋದಿಜಿಯವ್ರ ಮನಸ್ಸಾಗಲಿ, ರಾಜನಾಥ್ ಸಿಂಗ್ ಅವರ ಮನಸ್ಸಾಗಲಿ ಏನಾದರೂ ಕರಗುತ್ತಾ? ಈ ಹೆಣ್ಮಕ್ಳು ಕಣ್ಣೀರು ನೋಡಿದ್ರೆ, ಅವ್ರ ದುಃಖ ನೋಡಿದ್ರೆ, ದುಮಾನ ನೋಡಿದ್ರೆ ಅಯ್ಯೋ ಪಾಪ ಅನಿಸಿ ಏನಾದರೂ ಬೋಲ್ಡ್ ಡಿಸಿಷನ್ ತಗೋತಾರ? ವಿಲ್ ದೇ ಕಮ್ ಫಾರ್ವರ್ಡ್, ಗೋ ಅಗೇನ್ಸ್ಟ್ ಪಾಕಿಸ್ತಾನಿ ಆರ್ಮಿ? ನುಗ್ಗು ಹೊಡಿತಾರ ಹೋಗಿ? POK ಜನನ ರಕ್ಷಣೆ ಮಾಡ್ತಾರ ನಿಜವಾಗ್ಲೂ? ಹೇಗಿದೆ ಸಾಧ್ಯತೆ ಮತ್ತು ಅಸಾಧ್ಯತೆ?